ನನ್ನ ಎರಡನೇ ಸಿನಿಮಾ. ಇಲ್ಲಿ ಹೇಳೋಕ್ಕೆ ತುಂಬ ವಿಷಯ ಇದೆ. ಐ ಡೋಂಟ್ ನೋ ಯಾವ ಥರ ಕನ್ವೆ ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಬಿಕಾಸ್ ತುಂಬ ಎಮೋಷ್ನಲ್ ಆದಂಥ ಒಂದು ಜರ್ನಿನೂ ಇದೆ. ಹೌದು, ಜೊತೆಗೆ ಅಂಕಿತ್ ಅವ್ರು ಹೇಳಿದಾಗೆ ಒಂದು ಒಳ್ಳೆ ನಟರು, ಅದೇ ಥರ ಇರುವಂಥ ಒಂದು ಒಳ್ಳೆ ನಿರ್ದೇಶಕರ ಕೈ ಸಿಕ್ಕಾಗ ಒಂಥರ ಕಲ್ಲಿದ್ದವ್ರನ್ನ ಶಿಲೆ ಹೇಗೆ ಮಾಡ್ತಾರೆ ಹಾಗೆ ಆ ಅನುಭವ ನನಗೆ ಆ್ಯಕ್ಚುಲಿ ನೀವು ಹೇಳಿದ ನಿಜ ಅದಾಗಿದೆ. ಸುಖೇಶ್ ಶೆಟ್ಟರು ಆ್ಯಕ್ಚುಲಿ ನಮ್ಮ ಸ್ಯಾಂಡಲ್ವುಡ್ ಅಂತ ಈಗ ತೊಗೊಂಡ್ರೆ ಮೋಸ್ಟ್ ವಾಂಟೆಡ್ ಡೈರೆಕ್ಟರ್ ಮುಂದಕ್ಕೆ ಆಗ್ತಾರೆ, ಅದಂತೂ ನಾನಂತೂ ಹೇಳಬಲ್ಲೆ ಒಬ್ಬ ನಟನಾಗಿ. ತುಂಬ ಜನರು ದೊಡ್ಡ ದೊಡ್ಡ ಸ್ಟಾರ್ಗಳು ಇವರ ಡೇಟ್ಸ್ ತೊಗೊಳ್ಳೋಷ್ಟು ಖಂಡಿತವಾಗೂ ಆದಷ್ಟು ಬೇಗ ಹತ್ತಿರ ಆಗ್ತಾರೆ, ಅದಂತೂ ನಾನು ಹೇಳಬಲ್ಲೆ. ಯಾಕೆಂತಂದರೆ ಅವರ ಮೈನ್ಯೂಟ್ ಡೀಟೇಲಿಂಗಿಂದ ಹಿಡಿದು ಈ ಸಿನಿಮಾಗೆ ಅವರು ಕೊಟ್ಟಂಥ ಟೈಮ್ ಇದೆಯಲ್ಲ, ಅದು ಮ್ಯಾಚ್ ಮಾಡೋಕ್ಕಾಗಲ್ಲ, ಅನ್ಮ್ಯಾಚಬಲ್. ಯಾಕೆಂತಂದರೆ ಆಲ್ಮೋಸ್ಟ್ 2.5 ವರ್ಷ, ಅಂದರೆ ಸ್ಕ್ರಿಪ್ಟು ಸೇರಿ 3 ವರ್ಷ, ಅಲ್ಲ ನೀವು 3 ವರ್ಷ ಅಂತಲೇ ಇಟ್ಕೊಂಡ್ರು ಆ 3 ವರ್ಷದ ಜರ್ನಿಲಿ ಎಲ್ಲೂ ಕೂಡ ಬೇರೆ ಪ್ರಾಜೆಕ್ಟು ಮತ್ತೊಂದು ಆ ಥರ ಡಿವಿಯೇಟ್ ಮಾಡ್ಕೊಳ್ದೆ ಕಂಪ್ಲೀಟಾಗಿ ಡೆಡಿಕೇಟ್ ಮಾಡಿ ನಿರ್ಮಾಪಕರ ಜೊತೆ ಸೇರಿಕೊಂಡು ಈ ಸಿನಿಮಾನ ಅಚ್ಚುಕಟ್ಟಾಗಿ ಹೊರಗೆ ತಂದಿದ್ದಾರೆ. ಈ ಥರ ನಿರ್ದೇಶಕರಿದ್ದಾಗ ನಾವು ನಟರಾಗಿ ನಮ್ಗೆ ಆ್ಯಕ್ಚುಲಿ ನಮ್ಗೆ ತುಂಬಾ ಬರ್ಡನ್ ಕಮ್ಮಿ. ಮಾಡು, ಆ್ಯಕ್ಟ್ ಮಾಡು, ಅವ್ರು ಹೇಳಿದಷ್ಟು ಮಾಡು, ಹೋಗು, ಈ ಥರನೇ ಇರ್ತೀವಿ. ನಮ್ಮನ್ನು ಹಾಗೆ ಮಾಡೋಕೆ ಹೋದರೆ ಕೆಲಸ ಕರೆಕ್ಟಾಗಿ ಉಪಯೋಗಿಸ್ಕೊಂಡಿಲ್ಲ ಪೋಸ್ಟ್ ಪ್ರೊಡಕ್ಷನ್ಲಾಗಲಿ ಇಲ್ಲೇ ಇನ್ನೆಲ್ಲೂ. ಯಾಕಂದರೆ ಅವ್ರಿಗಿದ್ದಂಥ ಆ ಕ್ಲಾರಿಟಿ ಅಷ್ಟು ಚೆನ್ನಾಗಿತ್ತು ಈ ಸಿನಿಮಾಗೆ. ಆ್ಯಂಡ್ ಪ್ರತಿ ಸ್ಟುಡಿಯೋಸ್ ಅಂತ ನಾನು ಹೇಳಲೇಬೇಕು. ರವಿ ಅವರಾಗಿರ್ಬೋದು, ರಾಕೇಶ್ ಅವರಾಗಿರ್ಬೋದು, ಎಂಥ ಪ್ಯಾಷನೆಟ್ ಪ್ರೊಡ್ಯೂಸರ್ಸ್ ಅಂತಂದರೆ ವಿ ಆರ್ ಬ್ಲೆಸ್ಡ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಮೊದಲನೇ ಸಿನಿಮಾ ಆದ್ರೂ ನಿಮ್ಗೆಲ್ಲೂ ಸಿನಿಮಾ ನೋಡ್ಬೇಕಾದ್ರೆ ಅನ್ಸಲ್ಲ ಯಾವುದಕ್ಕೂ ಕಮ್ಮಿ ಮಾಡಿದ್ದಾರೆ ಇವರು, ಸುಮ್ಮನೆ ಎಲ್ಲೆಲ್ಲೋ ಜುಗ್ತನ ಮಾಡಿದ್ದಾರೆ ಅಂತ ಎಲ್ಲೂ ಅನ್ಸಲ್ಲ ನಿಮಗೆ. ಏನು ಬೇಕು ಆ 2.5 ವರ್ಷದಿಂದ ಫಸ್ಟು ಇಟ್ಕೊಂಡಿದ್ದೆ ಪೇಷನ್ಸ್. ತುಂಬ ಜನ ಏನು ಮಾಡ್ತಾರೆ, ಸಿನಿಮಾ ಆದ ತಕ್ಷಣ ರಿಲೀಸ್ ಮಾಡಿಬಿಡ್ಬೇಕು ಅಷ್ಟೇ. ಯಾಕೆಂತಂದರೆ ವ್ಯವಹಾರ, ಎಸ್ ಇದು ಬಿಸ್ನೆಸ್ಸೇ, ಇಲ್ಲ ಅಂತ ಹೇಳಲ್ಲ. ಫಸ್ಟ್ ಬರೋದೇ ಬಿಸ್ನೆಸ್ಸು, ಆಮೇಲೆ ಮತ್ತೊಂದು ಇನ್ನೊಂದು ಅಂತ ಒಂದು ಎಮೋಷ್ನಲ್ ಆದಂಥ ಒಂದು ಕಂಟೆಂಟ್ ಆಚೆ ಬರುತ್ತೆ. ಬಿಸ್ನೆಸ್ ಇಲ್ಲದೆ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಯಾವ ಪ್ರೊಡ್ಯೂಸರ್ ಇಲ್ಲಿ ಕಳ್ಕೊಳ್ಳೋಕ್ಕೆ ಅಂತ ಯಾರೂ ಬರೋದೇ ಇಲ್ಲ. ಬಟ್ ಬರೋನು ಕೂಡ ದುಡ್ಡು ಹಾಕಬೇಕಾದ್ರೆ 1 ರೂಪಾಯಿದು ವಾಪಸ್ ತೆಗಿಯೋದು ಹೆಂಗೆ ನೋಡ್ತಾನೋ ಅದೇ ಥರ ಪ್ರೇಕ್ಷಕರಿಗೆ ನನ್ನ ಕಡೆಯಿಂದ ನಾವು ದುಡ್ಡು ಹಾಕಿ ಏನು ಕೊಟ್ವಿ ಅನ್ನೋದು ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಈಗಿನ ಟೈಮ್ನಲ್ಲಿ ತುಂಬ ಸಿನಿಮಾಗಳು ಬರ್ತಾ ಇದ್ದಾವೆ ಕನ್ನಡದಲ್ಲಿ. ನಾನು ಇದನ್ನು ಹೇಳಬೇಕು, ಏನು ಹಾರ್ಡ್ಲಿ 290 ಸಿನಿಮಾಸ್ ಅಂತ ಬಂದಾಗ ಅದರಲ್ಲಿ ನಮ್ಮ ಕನ್ನಡದಲ್ಲಿ ಹಿಟ್ ಅಂತ ಬಂದರೆ ಅಥವಾ ಎವರೇಜ್ ಹಿಟ್ ಅಂತ ಬಂದರೆ ಅದು ಒಳ್ಳೆ ಟಾಕ್ಸ್ ಅಂತ ಬರೋದೇ ಅಬ್ಬಬ್ಬ ಅಂದರೆ ಒಂದು 6 ಇಂದ 7 ಸಿನಿಮಾ ಇಡೀ ವರ್ಷದಲ್ಲಿ. ಅಂದರೆ ನಮ್ಮಲ್ಲಿರುವಂಥ ಬರವಣಿಗೆ ಕೆಟ್ಟದಾಗಿದೆಯಾ, ಡೈರೆಕ್ಷನ್ ಕೆಟ್ಟದಾಗಿದೆಯಾ, ಅಥವಾ ಪ್ರೊಡಕ್ಷನ್ ವ್ಯಾಲ್ಯೂನೇ ಕೆಟ್ಟದಾಗಿದೆಯಾ, ಅಥವಾ ಪ್ರೇಕ್ಷಕರೇ ಕೆಟ್ಟದಾಗಿದ್ದಾರಾ ಅನ್ನೋ ಒಂದು ಚಿಂತನೆಗೆ ನಾವು ಒಬ್ಬರ ಮೇಲೆ ಒಬ್ಬರು ಬ್ಲೇಮ್ ಕೊಟ್ಕೊಂಡು ಹೋಗ್ತೀವಿ. ಪ್ರೇಕ್ಷಕರು ನೋಡಿದ್ರೆ ಸಿನಿಮಾ ತಂಡದ ಮೇಲೆ ಬೈತಾರೆ, ಸಿನಿಮಾ ತಂಡದವ್ರು ನೋಡಿದ್ರೆ ಪ್ರೇಕ್ಷಕರ ಮೇಲೆ ಹೇಳ್ತಾರೆ ನೀವು ಸಿನಿಮಾಗೆ ಬರಲ್ಲ ಅಂತ. ಒಳ್ಳೆ ಕಂಟೆಂಟು, ಒಳ್ಳೆ ಕ್ವಾಲಿಟಿ ಮೂವಿ ಕೊಟ್ಟರೆ ಯಾಕೆ ಬರಲ್ಲ ಅಂತ ನಾನು ಕ್ವಶನ್ ಮಾಡ್ತೀನಿ. ಯಾಕಂದರೆ ನಾನು ಕೂಡ ಒಬ್ಬ ಪ್ರೇಕ್ಷಕನಾಗಿ ಒಂದು ಸಿನಿಮಾಗೆ ಆರಾಮಾಗಿ ಹೋಗಿ ಟಿಕೆಟ್ ತೊಗೊಂಡು ಹೋಗಿ ಕೂತ್ಕೊಳ್ಳುವಂಥ ಒಬ್ಬ ಪ್ರೇಕ್ಷಕ ನಾನು. ಆಮೇಲೆ ನಾನು ನೀವು ನಟ, ನಿರ್ದೇಶಕ, ಮತ್ತೊಂದು ಮಗದೊಂದು ಅದು ನೆಕ್ಸ್ಟ್ ಬರುತ್ತೆ. ಯಾಕೆಂದರೆ ನಾವು ಆಡಿಯನ್ ಆಗಬೇಕು ಮೊದಲನೇದಾಗಿ ಸಿನಿಮಾ ಮಾಡಬೇಕು ಅಂತಂದಾಗ. ಯಾಕಂದರೆ ಜನರ ಪಲ್ಸ್ ನಮಗೆ ಫಸ್ಟ್ ಗೊತ್ತಾಗಬೇಕು. ಬಿಕಾಸ್ ನಾವು ಪ್ರೇಕ್ಷಕರೇ, ನಾವೇ ಪ್ರೇಕ್ಷಕರಾಗಿ ನಾವೊಂದು ಸಿನಿಮಾ ಮಾಡಿದಾಗ ಅದ್ಭುತವಾದಂಥ ಸಿನಿಮಾ ಕೊಡೋಕ್ಕಾಗದೇ ಇದ್ರೂ ಜನ ಮೆಚ್ಚುವಂಥ ಒಂದು ಸಿನಿಮಾ, ಜನ ಇಷ್ಟಪಡುವಂಥ ಸಿನಿಮಾ, ಜನಕ್ಕೆ ತುಂಬ ನೆನಪಿಟ್ಕೊಳ್ಳುವಂಥ, ಅಂದರೆ ತುಂಬ ಹೊತ್ತು ಅನ್ನೋದಕ್ಕಿಂತ ತುಂಬ ಒಂದು ಟೈಮ್ ಈ ಪೀಟರ್ ಅಂತ ಕೇಳಿದಾಗ ಆ ಸಿನಿಮಾನ ಅದ್ಭುತ ಗುರು ಅನ್ನೋ ಥರ ಆ್ಯಕ್ಚುಲಿ ಒಂದು ಮಾತು ಬಂದ್ಬಿಟ್ರೆ ನಮ್ಮ ಕೆಲಸ ಅಲ್ಲಿಗೆ ಪರಿಪೂರ್ಣ. ಈ ಥರ ನಾನು ಅಂದ್ಕೊಂಡು ಒಂದು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು. ಈ ಒಂದು ಸಿನಿಮಾ ಮಾಡಿದ್ರೆ ಈ ಕ್ವಾಲಿಟಿ ಇಟ್ಕೊಂಡು ಮಾಡಬೇಕು ಅಂತ. ಆ್ಯಂಡ್ ಪೀಟರ್ ವಿಚಾರಕ್ಕೆ ಬರ್ತೀನಿ. ಇನ್ನು ಪೀಟರ್ ಅಂತ ಬಂದಾಗ ನಾನು ಪೀಟರ್ಗೆ ಪ್ರಿಪೇರ್ಡ್ ಆಗಿದ್ದು ಪ್ರತಿಯೊಂದು ಕೂಡ ಅದೊಂದು ಬ್ಯೂಟಿಫುಲ್ ಜರ್ನಿ. ಇಲ್ಲಿ ಪೀಟರ್ ರಾಕ್ಷಸನೂ ಹೌದು, ರಕ್ಷಕನೂ ಹೌದು. ಯಾಕೆ ಅಂತಂದರೆ ಅವನ ಒಂದು ಲೈಫಲ್ಲಿ ಅವನ ಒಂದು ಕ್ಯಾರೆಕ್ಟರ್ ಅಂತ ಬಂದಾಗ ಚಂಡೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ ಅವನ ಲೈಫಲ್ಲಿ. ಅದರ ರಕ್ಷಣೆಗೋಸ್ಕರ ಅವ್ನು ನಿಂತ್ಕೊಂಡ್ರೆ ಇನ್ನೊಂದು ಪರ್ಸ್ನಲ್ ಲೈಫ್ ಅಂತ ಬರುತ್ತೆ, ಅದಕ್ಕೆ ಅವನು ರಾಕ್ಷಸನಾಗ್ತಾನೆ. ಅದು ಯಾವ ಥರ ಏನು ಎತ್ತ ಅಂತ ನೀವೇ ಥಿಯೇಟ್ರಲ್ಲಿ ನೋಡಿ ಆ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಯಾಕೆಂದರೆ ಬ್ಯೂಟಿಫುಲ್ ಆದಂಥ ಸ್ಕ್ರೀನ್ ಪ್ಲೇ. ಎಲ್ಲೂ ಕೂಡ ಆ ಒಂದು ಕ್ರಿಪ್ ಇಲ್ಲದೆ ಸುಮ್ಮನೆ ಸಾದಾ ಸಗಟವಾಗಿ ಸಾಂಗ್ ಹಾಕಿ, ಫೈಟ್ ಹಾಕಿ, ಸುಮ್ಮನೆ ಏನೋ ಒಂದು ಬಿಲ್ಡಪ್ ಡೈಲಾಗ್ಸ್ಗಳು ಹಾಕಿ ಯಾವುದು ಗಿಮಿಕ್ ಈ ಸಿನಿಮಾದಲ್ಲಿಲ್ಲ. ಇಲ್ಲಿ ಆಗೋದು ಬರೀ ಮ್ಯಾಜಿಕ್ ಅಷ್ಟೇ. ಥಿಯೇಟ್ರಿಂದ ಹೊರಗೆ ಬರಬೇಕಾದ್ರೆ ಶೆಟ್ರು ಹೇಳಿದ್ರು ಎದ್ದು ಹೋಗ್ತಾರೆ ಅಂತ, ಎದ್ದು ಹೋಗೋದ್ರ ಜೊತೆಗೆ
ಪೀಟರ್ನ ಕರ್ಕೊಂಡು ಹೋಗ್ತಾರೆ ಅವನ ಜೊತೆ. ತುಂಬ ಹೊತ್ತು ಆ ಪೀಟರ್ ಕಾಡ್ತಾನೆ ಪ್ರತಿಯೊಬ್ಬರಿಗೂ ಕೂಡ. ದುಡ್ಡು ಕೊಟ್ಟು ಬರುವಂಥ ಪ್ರತಿಯೊಬ್ಬ ಆಡಿಯನ್ ತುಂಬ ಏನು ಹೊಗಳದೇ ಇರ್ಬೋದು, ಬಟ್ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಯಾಕಾದರೂ ಈ ಸಿನಿಮಾಗೆ ಟೈಮ್ ಕೊಟ್ಟನೋ ಅಂತ ಎಲ್ಲೂ ಕೂಡ ಬೇಜಾರು ಮಾಡ್ಕೊಳ್ಳದೆ ಹೋಗ್ತಾರೆ. ಅದಂತೂ ನಾನು 100% ಒಬ್ಬ ನಟನಾಗಿ ಜೊತೆಗೆ ಪ್ರೇಕ್ಷಕನಾಗಿ ಪ್ರಾಮಿಸ್ ಮಾಡಬಲ್ಲೆ. ಯಾಕೆಂತಂದರೆ ಕನ್ನಡ ಇಂಡಸ್ಟ್ರಿಗೆ ಈ ಥರ ಸಿನಿಮಾಗಳು ಬೇಕು. ಹೇಳಿದೆ ನಾನು 6-7 ಸಿನಿಮಾಗಳು ಬರ್ತಾ ಇದ್ದಾವೆ ವರ್ಷದಲ್ಲಿ ಅಂತ, ಅಂದರೆ ಗುಡ್ ಸಿನಿಮಾಸ್ ಅಂತ ಬಂದಾಗ, ಟಾಕ್ ಅಂತ ಬಂದಾಗ, ಆ 6-7 ಸಿನಿಮಾದಲ್ಲಿ ಪ್ರಾಬಬ್ಲಿ ನಮ್ಮ ಸಿನಿಮಾ ಈ ವರ್ಷದ ಗುಡ್ ಸಿನಿಮಾಸ್ಗಳಲ್ಲಿ ಒಂದಾಗತ್ತೆ, ಅದಂತೂ ನಾನು ಹೇಳ್ಬಲ್ಲೆ. ಆ್ಯಂಡ್ ತುಂಬ ಜನ ಹೇಳ್ತಾರೆ ಹೊಸಬ್ರು ಅಂತ ಬಂದಾಗ ನೀವು ಹೊಸಬ್ರು ನಿರ್ದೇಶಕರಾಗಿ, ಹೊಸಬ್ರು ನಿರ್ಮಾಪಕರಾಗಿ ಯಾಕೆ ಹೊಸಬ್ರನ್ನೇ ಹಾಕೊಂಡು ಮಾಡಬೇಕು, ಅವ್ರಿಗೆ ಏನು ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ ಮತ್ತೊಂದು ಹಾಗೆ ಅಂತ ತುಂಬ ಜನ ಅದನ್ನು ಹೇಳಿದರು ಕೂಡ ನಮ್ಮ ಸಿನಿಮಾಗೂ ಕೂಡ. ಯಾಕೆಂದರೆ ಒಂದು ಸಲ ಟೈಟಲ್ ಅನೌನ್ಸ್ ಆದಾಗ, ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಮಾಡಿದಾಗ ತುಂಬ ಜನ ಹೇಳಿರ್ತಾರೆ ಯಾಕೆ ಯಾಕೆ ಯಾಕೆ. ಎಲ್ಲದಕ್ಕೂ ಯಾಕೆ ಅನ್ನೋ ಕ್ವಶನು ಏಪ್ರಿಲ್ 10ನೇ ತಾರೀಕಿಗೆ ಖಂಡಿತವಾಗ್ಲೂ ಸಿಗುತ್ತೆ. ಯಾಕೆಂತಂದರೆ ಯಾರೂ ಕೂಡ ಹುಡ್ದಾಗಿಂದ ಸ್ಟಾರ್ ಆಗಬೇಕು ಅಥವಾ ಸ್ಟಾರ್ ಆಗಿನೇ ಇಂಡಸ್ಟ್ರಿಗೆ ಬರಲ್ಲ. ನನ್ನ ಜರ್ನಿ ಅಂತ ನೋಡಿದಾಗ ಹಿಂದಿಗೆ ನನ್ನ ಸಿನಿ ಜರ್ನಿ ಅಂತ ಸ್ಟಾರ್ಟ್ ಮಾಡಿದೆ, ಅಂದರೆ ಸೀರಿಯಲಿಂದ ಅಂತ ಮಾಡಿದ್ರು ಆಲ್ಮೋಸ್ಟ್ 15ರಿಂದ 16 ವರ್ಷ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಇಲ್ಲಿ ಇರೋರು ಕೂಡ ಅಷ್ಟೇ, ಯಾರು ಕೂಡ ಸುಮ್ಮನೆ ಬಂದ್ಬಿಟ್ಟು ಅಲ್ಲಿ ಸ್ಕ್ರೀನಲ್ಲಿ ನಮ್ಮ ಮುಖ ನಾವು ಕಾಣಿಸ್ಕೊಂಡಿಲ್ಲ. ಅದಕ್ಕೆ ಆದಂಥ ಒಂದು ಬ್ಯಾಕ್ ಆ್ಯಂಡ್ ವರ್ಕ್ಗಳಿದ್ದಾವೆ, ಅದಕ್ಕೆ ಆದಂಥ ಒಂದು ಎಕ್ಸ್ಪೀರಿಯನ್ಸ್ ಇದೆ ಖಂಡಿತವಾಗ್ಲು. ಸಿನಿಮಾಗೆ ಅಂತ ಬಂದಿದ್ದು 2023 ಜನವರಿ 6 ನನ್ನ ಮೊದಲನೇ ಸಿನಿಮಾ ಬಾಲಾಜಿ ಫೋಟೋ ಸ್ಟುಡಿಯೋ ರಿಲೀಸ್ ಆಯಿತು. ಅದಕ್ಕಿಂತ ಹಿಂದೆ ಹಲವಾರು ಶಾರ್ಟ್ ಫಿಲ್ಮ್ಸ್, ಹಲವಾರು ಟೆಲಿಫಿಲ್ಮ್ಸ್, ಎಷ್ಟು ಪುಟಗಟ್ಟಲೆ ಪೇಜ್ಗಳನ್ನು ನಾವು ಗೀಚಿ ಎಕ್ಸ್ಪರಿಮೆಂಟ್ಗಳನ್ನು ಮಾಡಿ ಈ ಸ್ಟೇಜಿಗೆ ಬಂದು ನಿಂತಿರೋದು. ಸೊ ಅದಕ್ಕೆ ಅದರದೇ ಆದಂಥ ಒಂದು ಬೆವರು, ರಕ್ತ ಎಲ್ಲನೂ ಸುರಿಸಿದ್ದೀವಿ. ಸೊ ಹಾಗಾಗಿ ಆಮೇಲೆ ಯಾರೂ ಕೂಡ ಟಕ್ಕಂತ ಹೀರೋ ಆಗಿ ಮಚ್ಚಿಡ್ಕೊಂಡು ಗನ್ನಿಡ್ಕೊಂಡು ಬಂದರೆ ಅವ್ರಿಗೆ ಎಲ್ಲರೂ ಬೈತಾರೆ. ಬಟ್ ನಾವು ತುಂಬ ಆರಾಮಾಗಿ ನಿಮ್ಮಲ್ಲೇ ಒಬ್ಬರು ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿಕೊಂಡು ಬೇರೆ ಸಿನಿಮಾ ಇಂಡಸ್ಟ್ರಿಗೆ ಹೋಲಿಕೆ ಮಾಡಿದಾಗ ಎಸ್ ನಮ್ಮಲ್ಲೂ ಪೊಟೆನ್ಷಿಯಲ್ ಇದೆ ಅಂತ ತೋರ್ಸೋಕ್ಕೆ ಬರ್ತಾರೆ. ಸೊ ಹಾಗಾಗಿ ಇಷ್ಟು ಹೇಳಿ ನನ್ನ ಪೀಟರ್ನ ಜರ್ನಿ ಈಗಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಮಾಧ್ಯಮ ಮಿತ್ರರು ತುಂಬ ಚೆನ್ನಾಗಿ ಬರೆದು ನಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ದೀರಾ. ಡಿಜಿಟಲ್ ಮಾಧ್ಯಮ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ಅಥವಾ ಟಿ ವಿ ಆಗಿರ್ಬೋದು. ನಾನು ಹೇಳೋದು ಒಂದೇ, ಬರೀಬೇಕಾದ್ರೆ ಆದಷ್ಟು ಬೇರೆಯವರ ಕಂಟೆಂಟ್ಗಳನ್ನು ನಾನು ಸೇಮ್ ನೋಡ್ತೀನಿ, ಸ್ವಲ್ಪ ಕಾಪಿ ಪೇಸ್ಟ್ ಮಾಡಿ ಬರೀತಾ ಇರೋ ಥರ ಕೆಲವೊಂದು ಕಡೆ ಅನಿಸುತ್ತೆ. ಸ್ವಲ್ಪ ಆದಷ್ಟು ನಿಮಗನ್ಸಿದ್ದನ್ನು ದಯವಿಟ್ಟು ಹೈಲೈಟ್ ಮಾಡಿ ಬರೀರಿ. ಯಾಕೆಂದರೆ ಆಲ್ರೆಡಿ ನೀವು ತುಂಬ ಜನರನ್ನ ಹುಟ್ಟಾಕಿ ಸ್ಟಾರ್ಗಳನ್ನು ಮಾಡಿದ್ದೀರಾ. ಆ ಪೊಟೆನ್ಷಿಯಲ್. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.